ಸ್ವಾಮಿ ವಿವೇಕಾನಂದರ 160ನೇ ಜನ್ಮದಿನಾಚರಣೆ ಅಂಗವಾಗಿ ಯುವ ಸಪ್ತಾಹ ಪ್ರಯುಕ್ತ ಕಾರವಾರದಲ್ಲಿ ತಾಲೂಕು ಮಟ್ಟದ 15 ರಿಂದ 29 ವರ್ಷದವರಿಗೆ ವಿವಿಧ ಸ್ಪರ್ಧೆಗಳು ಕಾರವಾರ ನಗರದ ಸರ್ಕಾರಿ ನೌಕರರ ಸಂಘದ ಸಭಾಂಗಣದಲ್ಲಿ ಜರುಗಿತು. ಉತ್ತರ ಕನ್ನಡ ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ನೆಹರು ಯುವ ಕೇಂದ್ರ ಕಾರವಾರ, ಕಡಲಸಿರಿ ಯುವ ಸಂಘ ಹಾಗೂ ಗಜಾನನ ಯುವ ಸಂಘ ಕಾರವಾರ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಶಿಕ್ಷಕ ಎಂಆರ್ ನಾಯ್ಕ್, ಇಂದಿನ ದಿನಗಳಲ್ಲಿ ಯುವಕರನ್ನ ಸಬಲೀಕರಣ ಮಾಡಬೇಕು. ಮಹಾನ್ ಚಿಂತಕ ಸ್ವಾಮಿ ವಿವೇಕಾನಂದರು ಮಾಡಿದ ತತ್ವಗಳನ್ನು ಪಾಲಿಸುವುದು ಎಲ್ಲರ ಗುರಿಯಾಗಿರಬೇಕು ಎಂದರು. ಮುಖ್ಯ ಅತಿಥಿಯಾಗಿದ್ದ ಶಿಕ್ಷಕ ಪ್ರಶಾಂತ್ ಸಾವಂತ್ ಮಾತನಾಡಿ, ದೇಶ ಮುಂದೆ ಬರಬೇಕೆಂದರೆ ಯುವಕರು ಮುಂದೆ ಬರಬೇಕು. ಯುವಕರ ಬಳಿ ಒಳ್ಳೆಯ ಸ್ಫೂರ್ತಿ ಇದ್ದರೆ ಯಾವುದೇ ಉತ್ತಮ ಕಾರ್ಯಗಳನ್ನ ಮಾಡಲು ಸಾಧ್ಯ ಅಂತ ಹೇಳಿದ್ರು. ಅಧ್ಯಕ್ಷತೆ ವಹಿಸಿದ್ದ ನೆಹರು ಯುವ ಕೇಂದ್ರದ ಜಿಲ್ಲಾ ಯುವ ಅಧಿಕಾರಿ ಯಶವಂತ್ ಯಾದವ್ ಅವರು, ನೆಹರು ಯುವ ಕೇಂದ್ರದ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತಿದೆ. ಎಲ್ಲರೂ ತಮ್ಮ ಬಳಿ ಇರುವ ಸ್ಪರ್ಧಾ ಕಲೆಯನ್ನ ಪ್ರದರ್ಶನ ಮಾಡಬೇಕು ಎಂದು ಹೇಳಿದ್ರು. ಭಾಷಣ ಸ್ಪರ್ಧೆಯಲ್ಲಿ ನಂದಿನಿ ಪ್ರಶಾಂತ್ ಸಾವಂತ್ ಪ್ರಥಮ, ರಾಹುಲ್ ಪಾವಸ್ಕರ್ ದ್ವಿತೀಯ, ಶ್ವೇತಾ ಸಂಜಯ್ ತೃತೀಯ, ದೇಶಭಕ್ತಿ ಗೀತೆಯಲ್ಲಿ ರಾಹುಲ್ ಪಾವಸ್ಕರ್ ಪ್ರಥಮ, ಅಹಮದ್ ಶೇಖ್ ದ್ವಿತೀಯ, ಪ್ರಥಮ್ ಕಳಸ್ ತೃತೀಯ ಹಾಗೂ ನೀರಿನ ಮಾದರಿ ಸ್ಪರ್ಧೆಯಲ್ಲಿ ಕಸ್ತೂಬಾ ನಾಯ್ಕ್ ಪ್ರಥಮ, ರಾಹುಲ್ ಪಾವಸ್ಕರ್ ದ್ವಿತೀಯ, ಬಾಲ್ ಸಾಹೇಬ್ ಅಣ್ಣಾಚರೆ ತೃತೀಯ ಸ್ಥಾನವನ್ನ ಪಡೆದು ಆಕರ್ಷಕ ಟ್ರೋಫಿ, ಪ್ರಮಾಣ ಪತ್ರಗಳನ್ನ ಪಡೆದರು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಿವೃತ್ತ ಶಿಕ್ಷಕ ಅನಿಲ್ ಮಡಿವಾಳ್, ಕಡಲಸಿರಿ ಯುವ ಸಂಘದ ಉಪಾಧ್ಯಕ್ಷ ಅಭಿಷೇಕ್ ಕಳಸ್, ಪ್ರಧಾನ ಕಾರ್ಯದರ್ಶಿ ಪ್ರಜ್ವಲ್ ಶೇಟ್, ಗಜಾನನ ಯುವಕ ಸಂಘದ ಉಪಾಧ್ಯಕ್ಷ ಸುಮಿತ್ ಮಾಳ್ಸೇಕರ್, ಸಹ ಕಾರ್ಯದರ್ಶಿ ಪವನ್ ಬಾಂದೇಕರ್, ನೆಹರು ಯುವ ಕೇಂದ್ರದ ಕಾರ್ಯಕರ್ತೆ ರೋಶ್ನಿ ಗೋಡಕೆ ಹಾಗೂ ಮಾದೇವ್ ರಾಣೆ ಉಪಸ್ಥಿತರಿದ್ದರು. ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ 6.5 ಇಂಚಿನ ಮತ್ತು 4.5, 5, 6.5 ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು. ಸಂಪರ್ಕಿಸಿ ಶ್ರೀ ಗಣೇಶ್ ಬೋರ್ವೆಲ್ಸ್, ಬಳ್ಕೂರು, ಹೊನ್ನವರ ತಾಲೂಕು ಮತ್ತು ಭಟ್ಕಳ.